ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. 2023 2026 ಯುಗಾದಿಯ ಭವಿಷ್ಯ. ಧನುರಾಶಿಯವರಿಗೆ ಈ ಪರಾಭವ ಸಂವತ್ಸರ ಏನೆಲ್ಲ ಸಮಸ್ಯೆಗಳ ಒಂದು ಆಗರವಾಗಿ ಪರಿಣಾಮವನ್ನು ಬೀರುತ್ತಾ ಅಥವಾ ಇದ್ದಕ್ಕಿದ್ದ ಹಾಗೆ ಧನಾಗಮದ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತಾ, ಸಂಕಷ್ಟಗಳಿಂದ ಮುಕ್ತರಾಗ್ತಾರ ಅಥವಾ ಸಂಕಷ್ಟಗಳನ್ನು ಎಡೆ ಆಗ್ತಕ್ಕಂಥದ್ದು ಇರ್ತದೆ, ಅಥವಾ ಧನುರಾಶಿಯವರಿಗೆ ಯಾವ ವಿಚಾರದಲ್ಲಿ ಲಾಭವನ್ನು ಸಿಗುತ್ತೆ, ಅವರ ಎಜುಕೇಷನ್ಸ್ ಹೇಗಿರ್ತಕ್ಕಂಥ ಇರ್ತದೆ, ಅವರ ರಿಸರ್ಚ್ ಏನಾದರೂ ಅವರ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ವರ್ಕ್ ಇದ್ದರೆ ಏನಾಗ್ತಕ್ಕಂಥ ಇರುತ್ತೆ, ಯಾವುದರಿಂದ ಲಾಭವನ್ನು ಪಡಿತಾರೆ. ಸಂಕಷ್ಟಗಳು ಇರ್ತಕ್ಕಂಥ ಅಥವಾ ನೆಮ್ಮದಿ ಇಲ್ಲದಲೇ ಇರ್ತಕ್ಕಂಥವ್ರಿಗೆ ಇದು ನೆಮ್ಮದಿಯ ವರ್ಷವಾಗಿ ಪರಿಣಾಮವನ್ನು ಬೀರುತ್ತಾ. ಉಪಜಯಸ್ಥದಲ್ಲಿರ್ತಕ್ಕಂಥ ರಾಹುವಿನ ಫಲವೇನು, 9ರ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನ ಫಲವೇನು, ರಾಶಿ ಅಧಿಪತಿ ಆಗಿರ್ತಕ್ಕಂಥ ಗುರು ವರ್ಷಾರಂಭದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಫಲಗಳೇನು, ಜೂನ್ ಆದ ನಂತರ ಗುರು ಬದಲಾವಣೆಯಿಂದ ಧನುರಾಶಿಯವರಿಗೆ ಏನೆಲ್ಲ ಅಭಿವೃದ್ಧಿ ಅಥವಾ ಏನೆಲ್ಲ ಸಂಕಷ್ಟಗಳು, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೋ, ಧನ ಸಿಗ್ತಕ್ಕಂಥರ್ತದೋ, ಯಾವುದರಲ್ಲಿ ಸಮಸ್ಯೆ ಯಾವುದರಲ್ಲಿ ಅಭಿವೃದ್ಧಿ, ಈ ಒಂದು ವಿಚಾರಗಳನ್ನು ಕೂಲಂಕುಷವಾಗಿ ವಿದ್ಯಾಭ್ಯಾಸದಿಂದ ಹಿಡಿದು ಮನೆಯ ವಿಚಾರದಿಂದ ಹಿಡಿದು ಸಂತಾನದ ವಿಚಾರದಿಂದ ಹಿಡಿದು ಎಲ್ಲ ವಿಚಾರಗಳು, ವ್ಯಾಪಾರ ವಹಿವಾಟುಗಳು, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಈ ಒಂದು ವರ್ಷದ ಧಾರೆ ನೋಡಿ. ಧನುರಾಶಿಯವರು ಅಂದಾಗ ರಾಶಿ ಅಧಿಪತಿ ಗುರು ಸಪ್ತಮ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು, 7ರ ಸ್ಥಾನ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮ್ಮ ನೇರ ದೃಷ್ಟಿ ಲಗ್ನಕ್ಕೆ ಧನುರಾಶಿಗಿದೆ. ತೃತೀಯಾತ್ ಭಾವದಲ್ಲಿ ರಾಹು, ಶನಿ 4ಥ ಭಾವದಲ್ಲಿದ್ದಾನೆ. 4ರ 2 ಮತ್ತು 3ರ ಅಧಿಪತಿಯಾಗಿರ್ತಕ್ಕಂಥ ಶನಿ 4ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ, ಅದು ಕೂಡ ಮೀನ ರಾಶಿಯಲ್ಲಿ ಸ್ಥಿತ. ಧನುರಾಶಿಯವರಿಗೆ ನಾನು ಈ ವರ್ಷ ನಿಮಗೆ ಹೇಳ್ತಕ್ಕಂಥ ವಿಚಾರ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಪರಿಹಾರಗಳು ವಿಶೇಷವಾಗಿರ್ತಕ್ಕಂಥ ಕೆಲಸ ಏನಪ್ಪ, ನೀವು ಹೆಚ್ಚಿನದಾಗಿ ಈ ಒಂದು ವರ್ಷ ಸಾಧನೆ ಮಾಡ್ತಕ್ಕಂಥ ವರ್ಷವಾಗೋದು ಸತ್ಯ. ಯಾರು ಮನೆ, ಆಸ್ತಿ ಹಾಗೂ ವಿದ್ಯಾಭ್ಯಾಸ ಅಥವಾ ಸಾಧನೆ, ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ. ಅದೇ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ, ಒಂದು ವಿಚಾರ ತಿಳಿಸ್ತೀನಿ. ನಾನಾ ಸಮಸ್ಯೆಗಳಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಾಯಿ ಅಂತಕ್ಕಂಥವ್ರಿಗೆ ಆರೋಗ್ಯದಲ್ಲಿರ್ತಕ್ಕಂಥ ಸಮಸ್ಯೆ ಪೂರ್ತಿ ನಿಷ್ಕ್ರಿಯವಾಗ್ತಕ್ಕಂಥದ್ದು ಇರ್ತದೆ. ಜೊತೆಗೆ ಶನಿಯ ಮೇಲೆ ದೃಷ್ಟಿ ಗುರುದ್ದು ಬೀಳುತ್ತೆ. ಅಲ್ಲಿರ್ತಕ್ಕಂಥ ಗುರು ಧನಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ಕೂತಿರ್ತಕ್ಕಂಥ ಸ್ಥಾನದ ಮಹತ್ವವನ್ನು ಗುರು ನೋಡ್ತಕ್ಕಂಥ ಸ್ಥಾನ, ಅದಕ್ಕೆ ಗುರುವಿನ ನೋಟ ಅಂತ ನೋಡಿದ್ವಿ. ನೋಡ್ತಕ್ಕಂಥ ಸ್ಥಾನಗಳ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ. 12ರ ಸ್ಥಾನದಲ್ಲಿ 12ರ ಸ್ಥಾನ ವೀಕ್ಷಣೆಯನ್ನು ವೃಶ್ಚಿಕ ರಾಶಿಯನ್ನು ನೋಡ್ತದೆ. 12ರ ಸ್ಥಾನ ನಷ್ಟದ ಸ್ಥಾನವನ್ನು ಗುರು ವೀಕ್ಷಣೆಯನ್ನು ಮಾಡಿದಾಗ ಅಲ್ಲಿ ನಿಮಗೆ ನಷ್ಟ ಖಂಡಿತವಾಗಿ ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ ಶನಿಯ ಮೇಲೆ ದೃಷ್ಟಿ ಬೀಳುತ್ತೆ. ಆ ಶನಿ ಕೂತಿರ್ತಕ್ಕಂಥದ್ದು ಸ್ಥಾನ ನೋಡಿ, ನೇರವಾಗಿ ಧನುರಾಶಿಯನ್ನು ಶನಿ ನೋಡುತ್ತೆ. ದಶಮ ಸ್ಥಾನದ ದೃಷ್ಟಿ ಕೃಪ್ರ ಪ್ರಮೀಣ ಅಂದರೆ ಕೃಪ್ರ ಸ್ಥಿತಿಗಳನ್ನು, ಬರ್ತಕ್ಕಂಥ ಸಮಸ್ಯೆಗಳನ್ನು, ವಿದ್ಯಾಭ್ಯಾಸದಲ್ಲಿ, ಮನೆಯ ನೆಮ್ಮದಿಯ ವಿಚಾರದಲ್ಲಿ. 4ಥ ಭಾವ ಶನಿ ಅಂದರೆ 4ಥ ಭಾವದಲ್ಲಿ ಶನಿ ಕೇಂದ್ರ ಸ್ಥಾನದಲ್ಲಿದ್ದ. ಕೇಂದ್ರ ಸ್ಥಾನ ಮನೆಯ ಸ್ಥಾನ, ನೆಮ್ಮದಿಯ ಸ್ಥಾನ. ನೆಮ್ಮದಿ ಕೊಡ್ತಾ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ಡಿಲೇಡ್ ಇನ್ ವರ್ಕ್ ಇವೆಲ್ಲ ಇದ್ದಾಗ, ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಗುರುವಿನ ದೃಷ್ಟಿ ಇದ್ದಾಗ ರೀಚಾರ್ಜ್ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಬರ್ತದೆ, ಮನೆ ನಿರ್ಮಾಣ ನೆಮ್ಮದಿಯಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಇರ್ತದೆ, ನಷ್ಟದಲ್ಲಿ ಸಮಸ್ಯೆ ದೂರ ಆಗುತ್ತೆ, ಹಣಕಾಸಿನ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ, ವಿದ್ಯಾಭ್ಯಾಸ ಇನ್ನಷ್ಟು ಸಾಧನೆಯನ್ನು ಮಾಡ್ತೀರಿ. ಇದು ಶತಸಿದ್ಧ. ಯಾರು ಧನುರಾಶಿಯಲ್ಲಿದ್ದೀರೋ ಬರೆದಿಟ್ಕೊಳ್ಳಿ, ಇದೊಂದು ಸಾಧನೆಯ ವರ್ಷ. ಖಂಡಿತವಾಗಿ ಸಾಧನೆ ಮಾಡ್ತೀರಿ. 1 ಮತ್ತು 4ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ನಿಮ್ಮ ವಿದ್ಯಾಭ್ಯಾಸ
ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕೊಡುತ್ತೆ. ನೀವು ಮನೆ ನಿರ್ಮಾಣ ಮಾಡ್ತಕ್ಕಂಥ, ಸೈಟ್ ಖರೀದಿ ಮಾಡ್ತಕ್ಕಂಥ ಆಲೋಚನೆಗಳು ಪರಿಪೂರ್ಣವಾಗ್ತದೆ. ಮನೆ ನಿರ್ಮಾಣ ಮಾಡಬೇಕಾದಂಥ ಅವಕಾಶಗಳು ಖಂಡಿತವಾಗಿ ಬರುತ್ತೆ. ಭೂಮಿಯಿಂದ ಖಂಡಿತವಾಗಿ ಲಾಭ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಸುವರ್ಣ ಅವಕಾಶಗಳು, ಅಬಂಡೆಂಟಾಗಿ ದುಡ್ಡು ಬರುತ್ತೆ. ಅಷ್ಟಮ ಸ್ಥಾನ ಕೊಟ್ಟಷ್ಟು ಶ್ರೀಮಂತಿಕೆಯನ್ನು ಯಾವ ಸ್ಥಾನನೂ ಕೊಡೋದಿಲ್ಲ. ಅತೀ ಅಮೋಘವಾಗಿ ಬರ್ತಕ್ಕಂಥದ್ದಿರುತ್ತೆ. ಆದರೆ ಅಷ್ಟಮ ಸ್ಥಾನ ವಿಪರೀತವಾಗಿರ್ತಕ್ಕಂಥ ಕಷ್ಟಗಳನ್ನು ಕೊಡುತ್ತೆ. ಅದರ ಜೊತೆ ನೀವು ರೆಡಿಯಾಗಿರಬೇಕು. ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು, ಯಾವ ಪರಿಹಾರದಿಂದ ನಿಮಗೆ ಶುಭವಾಗ್ತದೆ, ಇವೆಲ್ಲ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಧನುರಾಶಿ ಮೊದಲ ಹಂತ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದು ನೋಡ್ಕೋಬೇಕು. ಹಣಕಾಸಿನ ವ್ಯವಸ್ಥೆ 2ರ ಅಧಿಪತಿ ಆಗಿರ್ತಕ್ಕಂಥ ಶನಿ, ತೃತೀಯಾಧಿಪತಿ ಆಗಿರ್ತಕ್ಕಂಥ ಶನಿ 4ರ ಸ್ಥಾನ ನಿಮಗೆ ಕೃಷಿಯಿಂದ ಹಣ ಬರ್ತದೆ. ಮನೆ ಕನ್ಸ್ಟ್ರಕ್ಷನ್ ಪೀಪಲ್ ಆಗಿದ್ದೀರಾ, ಮ್ಯಾಕ್ಸಿಮಮ್ ಬರುತ್ತೆ. ತನ್ನದೇ ಆಫೀಸ್ ಆಗಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ಇದೆಯಾ, ಅಲ್ಲಿ ಹಣ ಬರ್ತದೆ. ಹಾಗೆ 4ರ ಸ್ಥಾನ ನೀವು ಫಾರ್ಮಿಂಗ್ ಫೀಲ್ಡ್ ಅಥವಾ ಏನಾದರೂ ನೀವು ಈ ಹೈನುಗಾರಿಕೆಯಲ್ಲಿದ್ದೀರಾ, ಹೋಟೆಲ್ ಬಿಸ್ನೆಸ್ಮೆಂಟ್ಸಲ್ಲಿದ್ದೀರಾ, 200% ಧನುರಾಶಿಯವ್ರಿಗೆ ಹಣ ಬರುತ್ತೆ. ಈ ಎಲ್ಲ ವಿಚಾರಗಳಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿ ಬರುತ್ತೆ. ಮನೆ ನಿರ್ಮಾಣ ಮಾಡಬೇಕಾ, ಅಫ್ಕೋರ್ಸ್ ಹಣ ಬರುತ್ತೆ. ವಿವಿಧ ವಿಚಾರದಲ್ಲಿ ನೋಡ್ಕೊಳ್ಳಿ ಧನುರಾಶಿಯವರು. ತೃತೀಯಾಧಿಪತಿ ಶನಿ ಆಗಿರೋದ್ರಿಂದ ಕೇವಲ ಪ್ರಯತ್ನ ಶತಕದ ಪ್ರಯತ್ನ ನೀವು ಸಾಧಿಸ್ತಕ್ಕಂಥದ್ದಿಗೆ ಬರೆದಿಟ್ಕೊಳ್ಳಿ. ಧನುರಾಶಿ ಧನುಲಗ್ನಕ್ಕೆ ಅಬಂಡೆಂಟ್ ಆಗಿರ್ತಕ್ಕಂಥ ವರ್ಷವಾಗ್ತದೆ. ನಿಜವಾಗ್ಲೂ ಸಾಧನೆ ಮಾಡ್ತಕ್ಕಂಥದ್ದು. ಸೋಂಬೇರಿಗಳಿಗೆ ಕಾಲವಲ್ಲ. 4th ಹೌಸ್ ಶನಿ ಸೋಂಬೇರಿತನ ಕೊಡ್ತಕ್ಕಂಥದ್ದು ಇರುತ್ತೆ. ಹೇಗೆ ಮನಸ್ಥಿತಿ ಜಾಸ್ತಿ ಸುಖ, ಲೇಜಿನೆಸ್ ಕೊಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಬುದ್ಧಿಯಲ್ಲಿ ತುಂಬ ಲೇಜಿನೆಸ್ ಕೊಡ್ಬೋದು. ವಿದ್ಯಾಭ್ಯಾಸ ಕಟ್ಟಾಗ್ತಿತ್ತು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶಗಳು, ಕಷ್ಟಪಟ್ಟು ಓದ್ತಕ್ಕಂಥದ್ದು, ತುಂಬ ದೀರ್ಘವಾಗಿ ಆಳವಾಗಿ ಓದ್ತಕ್ಕಂಥ ಕೆಲಸಗಳನ್ನು ಕೊಡುತ್ತೆ. ಈ ವಿಚಾರದಲ್ಲಿ ಯಶಸ್ಸು ಲಭ್ಯತೆ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ, ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಮದುವೆ ವಿಚಾರ ಸ್ವಲ್ಪ ಹಾಗೂ ಹೀಗೂ ಇರತಕ್ಕಂಥದ್ದು ಇರ್ತದೆ. ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ. ಸ್ವಲ್ಪ ಹಿನ್ನಡೆ ಸಾಧ್ಯವಾದಷ್ಟು ಜಾತಕದಲ್ಲಿ ನೋಡ್ಕೋಬೇಕಾಗುತ್ತೆ. ಮದುವೆ ವಿಚಾರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸವನ್ನು ಮಾಡಬೇಕು. ಬಿಸ್ನೆಸ್ ಕ್ಷೇತ್ರ ಸ್ವಲ್ಪ ಹಿಂದೆ ಒಮ್ಮೆ ಚೆನ್ನಾಗಿ ಅಧಿಕವಾಗಿರ್ತಕ್ಕಂಥ ಬಿಸ್ನೆಸ್ ಬರುತ್ತೆ, ಇನ್ನೊಂದು ಸತಿ ನಷ್ಟವನ್ನು ನೋಡ್ತಕ್ಕಂಥದ್ದು ಅಥವಾ ಪೀಕ್ ಯಾಕೆ ಹಿಂಗಾಯಿತು ಅಂತಕ್ಕಂಥ ಆಲೋಚನೆಗಳು ಖಂಡಿತವಾಗಿ ಧನುರಾಶಿಯವರಿಗೆ ಬರುತ್ತೆ. ಇದೊಂದು ವಿಚಾರದಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಇರುತ್ತೆ. ಜಾತಕದ ಪ್ರಕಾರ ಅಲ್ಲಿ ನೋಡಿಕೊಂಡು ಯಾವ ದಶಾಭುಕ್ತಿಗಳಿದೆಯಾ ಅದರ ವಿಚಾರದ ಆಧಾರದ ಮೇಲೆ ನೋಡಬೇಕಾಗುತ್ತೆ. ಆದರೆ ಒಂದು ವಿಚಾರ, ಶನಿ ಒಟ್ಟಿಗೆ ಶುಕ್ರನಿರೋದ್ರಿಂದ ವರ್ಷಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಬರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಬರುತ್ತೆ. ಇನ್ನು ಅದರ್ವೈಸ್ ಲಾಭಾಧಿಪತಿ ಚತುರ್ಥ ಭಾವ, ಷಷ್ಠಾಧಿಪತಿ ಚತುರ್ಥ ಭಾವ, ಇದು ಸ್ವಲ್ಪ ಮದುವೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣಗಳನ್ನು ಕೊಡುತ್ತೆ. ಇನ್ನು ಧನುರಾಶಿ ಧನುಲಗ್ನ, ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತಾ ಹೇಗೆ, ನಿಮ್ಮ ಆಸೆ ಆಕಾಂಕ್ಷೆಗಳು, ಆರೋಗ್ಯ ಹೇಗಿರುತ್ತೆ, ನಿಮ್ಮ ಏನಾದರೂ ನೀವು ಟ್ರೇಡಿಂಗಲ್ಲಿದ್ದೀರಾ, ಇದು ಸ್ವಲ್ಪ ಮಟ್ಟಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅಷ್ಟೊಂದು ಉತ್ತಮತೆಯನ್ನು ಕೊಡೋದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಒಳ್ಳೆಯದು. ಧನುರಾಶಿ ಧನುಲಗ್ನ ಆರೋಗ್ಯ ಸ್ವಲ್ಪ ಫ್ಲಕ್ಚುಯೇಟಿಂಗ್, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ಬೋದು ಅಥವಾ ಕೋಲ್ಡ್ ನೇಚರ್ ಜಾಸ್ತಿ ಬರಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಸ್ತ್ರೀಯರಾಗಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಯುಟ್ರಸ್ ಹೆಲ್ತ್ ಇಶ್ಯೂಸ್ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಸರಿಯಾಗಿ ಒಮ್ಮೆ ನೀವು ಡಯಾಗ್ನೈಸ್ ತಗೊಳ್ತಕ್ಕಂಥದ್ದು ಸಾಧ್ಯತೆ ನೋಡ್ಕೊಳ್ಳಿ. ಆರೋಗ್ಯ ವಿಚಾರದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡತಕ್ಕಂಥದ್ದು ಅಗತ್ಯ. ಮಕ್ಕಳ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಕ್ಕಳ ಸಂತಾನ ಫಲ ಅಪೇಕ್ಷಣೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ವಿಳಂಬತೆ. ಜಾತಕ ಪರಾಮರ್ಶೆ ಮಾಡ್ಕೊಳ್ಳೇಬೇಕಾಗುತ್ತೆ ದಶಾಭುಕ್ತಿಗಳ ಕಾಲ. ಈ ವರ್ಷ ಸ್ವಲ್ಪ ಹಿನ್ನಡೆ ಸಾಧ್ಯತೆಗಳಿರುತ್ತೆ. ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಒದಗಿ ಬರ್ತಕ್ಕಂಥದ್ದಿರುತ್ತೆ. ಹಾಗೆಯೇ ಜಾತಕದ ಪ್ರಕಾರ ಸೂರ್ಯ ಸಹಿತವಾಗಿ ಚತುರ್ಥ ಭಾವದಲ್ಲಿದ್ದಾನೆ. ಸರ್ಕಾರಿ ಕೆಲಸಗಳ ವಿಚಾರಕ್ಕೆ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಹೇಳಲಿಕ್ಕಾಗಲ್ಲ. ಕೆಲಸದ ವಿಚಾರ ಆಗಲಿ ಅಥವಾ ಸರ್ಕಾರಿ ಉದ್ಯೋಗದ ವಿಚಾರ ಆಗಲಿ, ತಂದೆಯ ಆರೋಗ್ಯದ ಆಸ್ತಿಯ ವಿಚಾರ ಆಗಲಿ, ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಸಾಧ್ಯತಕ್ಕಂಥ ಸಾಧ್ಯತೆ ಇರುತ್ತೆ.
ತಂದೆಯೊಟ್ಟಿಗಿನ ಮನಸ್ತಾಪಗಳು ಧನುರಾಶಿಯವರಿಗೆ ಬರಬಹುದಾದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ದಶಮಾಧಿಪತಿ ತೃತೀಯ ಭಾವ ರಾಹು ಒಟ್ಟಿಗಿರ್ತಕ್ಕಂಥದ್ದು. ಕೆಲಸದಲ್ಲಿ ಮೇಲುಗೈ ಸಾಧಿಸಬೇಕು, ಹೆಸರು ಕೀರ್ತಿ ಪ್ರತಿಷ್ಠಬೇಕು, ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿ ಉತ್ತಮ ಸ್ಥಾನವನ್ನು ಗಿಟ್ಟಿಸಬೇಕು ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆ, ಅಷ್ಟೊಂದು ಉತ್ತಮತೆ ಇಲ್ಲ. ರಾಜಕೀಯ ಭವಿಷ್ಯನೂ ಕೂಡ ಉತ್ತಮತೆ ಇಲ್ಲ. 11ರ ಅಧಿಪತಿ 12ರ ಅಧಿಪತಿ ತೃತೀಯ ಭಾವದಲ್ಲೇ ಇದ್ದಾರೆ, ಅಂದರೆ ಚತುರ್ಥ ಭಾವದಲ್ಲಿ ಶನಿ ಇದ್ದಾನೆ, ಚತುರ್ಥ ಭಾವದಲ್ಲಿ ಶುಕ್ರ 11ರ ಅಧಿಪತಿ. ಏನಪ್ಪ ಧನುರಾಶಿಯವರಿಗೆ ಹೊಸ ವಾಹನ ಖರೀದಿ ಯೋಗ ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ. ಖಂಡಿತ ಅದೊಂದು ಲಾಭದ ವಿಚಾರವಾಗಿ ಉಚ್ಚಸ್ಥಾನದಲ್ಲಿರೋದ್ರಿಂದ ಕೆಲವೊಂದು ಬಾರಿ ನೀವು ಮೃಷ್ಟಾನ್ನ ಭೋಜನ, ಒಳ್ಳೆಯ ಉಡುಗೊರೆಗಳು, ಒಳ್ಳೊಳ್ಳೆ ಬಟ್ಟೆ ಇವೆಲ್ಲವೂ ಕೂಡ ಲಭ್ಯತೆ ಇದೆ. ಈ ಒಂದು ವಿಚಾರದಲ್ಲಿ ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡು ಹೋಗಿ, 100% ವೆರಿ ಗುಡ್ ಆಗುತ್ತೆ. ಬಟ್ ಧನುರಾಶಿ ನನ್ನ ಅನಾಲಿಸಿಸ್ ಪ್ರಕಾರ ಈ ಒಂದು ವರ್ಷ ಅಂದರೆ ಸಾಧಿಸ್ತಕ್ಕಂಥ ವರ್ಷ. ಸಾಧನೆ ಮಾಡಿಕೊಳ್ಳಿ. ನೀವು ಹೈಯರ್ ಎಜುಕೇಷನ್, ರಿಸರ್ಚ್ ರಿಲೇಟೆಡ್ MD ಅಥವಾ MS ಮಾಡ್ತಕ್ಕಂಥವ್ರು ಇವೆಲ್ಲರಿಗೂ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ. ಅಥವಾ ನೀವೇನಾದರೂ ಕೂಡ ಈ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ವರ್ಕಲ್ಲಿ PhD ಮಾಡಬೇಕು ಅಂತಕ್ಕಂಥವ್ರು ಇದ್ದೀರೋ 100% ಸೋ ಗುಡ್, ತುಂಬ ಗುಡ್ ಆಗ್ತಕ್ಕಂಥದ್ದಿದೆ. 9ರ ಅಧಿಪತಿ ಚತುರ್ಥ ಭಾವ ಮ್ಯಾಕ್ಸಿಮಮ್ ನೆರವೇರುತ್ತೆ, ಮಾಡಿ. ಸ್ವಲ್ಪ ಕ್ಲಿಷ್ಟತೆ ಇರುತ್ತೆ, ಯಾಕೆಂದರೆ ಲಗ್ನಾಧಿಪತಿ ಅಷ್ಟಮ ಸ್ಥಾನ. ನಿಮಗೆ ಯಾರು ಆ ಫೀಲ್ಡಲ್ಲಿ ಹೆಚ್ಚಿನದಾಗಿ ಶ್ರಮವನ್ನು ಹಾಕ್ತಾರೋ ಅಷ್ಟಮ ಸ್ಥಾನ ಅಬಂಡೆಂಟ್ ಆಗಿರ್ತಕ್ಕಂಥ ಜ್ಞಾನವನ್ನು ಕೊಡುತ್ತೆ, ಅಬಂಡೆಂಟ್ ಆಗಿರ್ತಕ್ಕಂಥ ಕಷ್ಟಗಳನ್ನು ಕೊಡುತ್ತೆ. ಗುರು ಶಾಂತಿಯನ್ನು, ಅದು ಗುರುವಿನ ಮಂತ್ರವನ್ನು ಜಾಸ್ತಿ ಧನುರಾಶಿಯವರು ಪಠನೆ ಮಾಡಿ, ಇದು ಅವಶ್ಯಕವಾಗಿ ಬೇಕು. ಧನುರಾಶಿಯಲ್ಲಿರ್ತಕ್ಕಂಥವರು ಈ ಹಬ್ಬ ಹರಿದಿನಗಳಲ್ಲಿ ಅಥವಾ ಗುರುಪೌರ್ಣಮಿ ಅಂತ ಕಾಲಗಳಲ್ಲಿ ಹಳದಿ ವಸ್ತ್ರದಾನ ಅವಶ್ಯಕವಾಗಿ ಮಾಡಿ. ವೃದ್ಧರನ್ನು ಗೌರವದಿಂದ ಕಾಣಿ. ಈ ವರ್ಷ ಯಾರು ನಿಮ್ಮ ಗುರುಗಳಿದ್ದಾರೋ ಅವರ ಗುರುಗಳ ಹತ್ರ ಆಗಿಂದಾಗೆ ಆಶೀರ್ವಾದ ಅವಶ್ಯಕವಾಗಿ ಬೇಕು. 9ರ ಸ್ಥಾನ ಸ್ವಲ್ಪ ವೀಕ್ ಇದೆ, ಹಾಗಾಗಿ ನೀವು ಗುರುಗಳ ಸಾನ್ನಿಧ್ಯ, ಗುರುಗಳ ಆಶೀರ್ವಾದ, ಗುರುನಿಂದನೆಗಳಂಥ ಸಮಸ್ಯೆಗಳನ್ನು ದೂರ ಇಡಿ. ನಾನು ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗೊಂದು ಕಿವಿ ಮಾತು, ನಿಮಗೆ ಇದು ಸಾಧಿಸ್ತಕ್ಕಂಥ ವರ್ಷ. ಸಾಧನೆಯನ್ನು ಮಾಡಿ, ಅದ್ಭುತವಾಗಿರ್ತಕ್ಕಂಥ ಫಲಗಳ ಮೇಲೆ ಫಲಗಳು ಸಿಗುತ್ತೆ. ಹಾಗೆ ಈ ಒಂದು ವರ್ಷದಲ್ಲಿ ಸಾಲದ ವಿಚಾರವಾಗಿ ಸಾಲ ತೀರುತ್ತ ಗುರುಗಳೇ ಅಂತಕ್ಕಂಥವ್ರ ವಿಚಾರದಲ್ಲಿ ಅಫ್ಕೋರ್ಸ್ ಸಾಲ ಮ್ಯಾಕ್ಸಿಮಮ್ ಧನುರಾಶಿಯವರ ಸಾಲ ಇದ್ದರೆ ಖಂಡಿತವಾಗಿ ಸಾಲ ತೀರುತ್ತೆ. ಅನೇಕ ರೀತಿಯಾದಂಥ ಅವಕಾಶಗಳು ಬರೋದು ಸ್ವಲ್ಪ ಕಡಿಮೆ ಆದರೂ ಕೂಡ ಗುರುವಿನ ಮಂತ್ರಗಳು, ಗುರು ಆರಾಧನೆಯನ್ನು ಮಾಡಿದಷ್ಟು ಕೂಡ ನೀವು ಆಳಕ್ಕೆ ಹೋಗಿ ಮತ್ತೆ ಒಬ್ಬ ಅಭಿವ್ಯಕ್ತಿಯಾಗಿ ಬೆಳೀತಕ್ಕಂಥದ್ದು ಇರ್ತದೆ. ಧನುರಾಶಿ, ಧನು ಲಗ್ನ ಎಷ್ಟು ಕಷ್ಟಪಡ್ತಿರೋ ಈ ವರ್ಷ ಅಷ್ಟು ಕೂಡ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು ಸತ್ಯ. ಇವೆಲ್ಲ ವಿಚಾರಗಳು ಶುಭವನ್ನು ಧನುರಾಶಿಯವರಿಗೆ ತಂದುಕೊಡುತ್ತೆ. ಒಮ್ಮೆ ನೀವು ಧನುರಾಶಿಯವರಾಗಿದ್ದರೆ ನಿಮ್ಮ ದಶಾಭುಕ್ತಿಗಳ ಕಾಲ ಏನಿದೆಯೋ ಒಮ್ಮೆ ನೋಡ್ಕೊಳ್ಳಿ. ಇಂಪಾರ್ಟೆಂಟಾಗಿ ದುಡುಕಿನ ನಿರ್ಧಾರಗಳನ್ನು ಧನುರಾಶಿಯವರು ಈ ವರ್ಷದಲ್ಲಿ ಕಡಿಮೆ ಮಾಡಿ. ಆತುರದ ನಿರ್ಧಾರ, ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಓಂ ನಮಃ ಶಿವಾಯ, ಶಿವಾಯ ಓಂ, ಓಂ ನಮಃ ಶಿವಾಯ, ಶಿವಾಯ ಓಂ ಈ ಮಂತ್ರವನ್ನು ಹೆಚ್ಚು ಪಠನೆ ಮಾಡಿ. ಖಂಡಿತವಾಗಿ ನಿಮಗೆ ದಯಾಮಯನಾಗಿರ್ತಕ್ಕಂಥ ಶಿವ ಅಭಿವೃದ್ಧಿಯನ್ನು ಕೊಡುತ್ತೆ. ಧನುರಾಶಿಯವರಿಗೆ ಸಕಲ ಇಷ್ಟಾರ್ಥ ಅಭಿವೃದ್ಧಿಯನ್ನು ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ದುಡುಕಿನ ನಿರ್ಧಾರ, ಕೋಪವನ್ನು ನಿಯಂತ್ರಣ ಇಟ್ಕೊಂಡು ಈ ವರ್ಷವನ್ನು ಸಾಗಿಸಿ. ಖಂಡಿತವಾಗಿ ನಿಮ್ಮ ಸಾಧನೆಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವರ್ಷ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.